ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ, ನಾನು ದೀಪ್ತಿ. ತುಂಬ ದಿನದಿಂದ ವೀಡಿಯೋಸ್ ಹಾಕಿಲ್ಲ. ಸೊ ಇದೇ ರೀತಿ ಆಗ್ತಾಯಿದೆ ನನ್ನ ಚಾನಲಲ್ಲಿ. 1-2 ಮಂತ್ಸ್ ನೀಟಾಗಿ ಹಾಕ್ತೀನಿ ವೀಡಿಯೋ, ಮತ್ತೆ ಹಾಕೋದೇ ಇಲ್ಲ. ಸೊ ಇವಾಗಿಂದ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ದಟ್ ನಾನು ಅಟ್ಲೀಸ್ಟ್ ವಾರಕ್ಕೆ 2 or 3 ವೀಡಿಯೋಸ್ ಹಾಕೋಣ ಅಂತ. ತುಂಬ ರೆಸಿಪಿ ವೀಡಿಯೋಸ್ ಎಲ್ಲ ಶೂಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಐ ಡೋಂಟ್ ನೋ, ಯಾಕೋ ಎಡಿಟ್ ಮಾಡೋಕ್ಕೆ ಆಗೇ ಇಲ್ಲ. ಮಕ್ಕಳನ್ನ ನೋಡ್ಕೊಳೋ ಒಂದು ಬ್ಯುಸಿ, ಏನೋ ಬೇರೆ ಬೇರೆದೆಲ್ಲ ನಡೀತಾ ಇದೆ. ಸೊ ಹೀಗಾಗಿ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾಯಿಲ್ಲ. ಇನ್ನು ಮುಂದೆ ಇದನ್ನು ಒಂದು ಕಂಪಲ್ಸರಿ ಆಗಿರೋ ಕೆಲಸ ಅಂತ ತಿಳ್ಕೊಂಡು ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ನವಂಬರಿಂದ. ಸೊ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತಾ ಇದ್ದೀನಿ. ರೆಸಿಪೀಸೇ ತುಂಬ ಬರುತ್ತೆ ಇನ್ಮೇಲಿಂದ ಚಾನಲ್ಸಲ್ಲಿ. ಅಲ್ಲಿ ಇಲ್ಲಿ ಸ್ವಲ್ಪ ನನ್ನ ಡೈಲಿ ರೊಟೀನ್ ಆಗಿರ್ಬೋದು, ಅಥವಾ ಎಲ್ಲಾದರೂ ಆಚೆ ಹೋದಾಗ ಅದು ಇದು ಇಂಟ್ರೆಸ್ಟಿಂಗ್ ಅನಿಸಿದ್ರೆ ನಾನು ಸ್ವಲ್ಪ ವೀಡಿಯೋಸ್ನ ತಗೊಂಡ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಸೊ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ. ಅದೇ ರೀತಿ ನನ್ನನ್ನು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ID ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಮಂಡೇ ಮಾರ್ನಿಂಗ್, ಬೆಳಗ್ಗೆನೇ ಸ್ವಲ್ಪ ಏನೋ ಕೆಲಸ ಇತ್ತು ನಮ್ಮದು. ಸೊ ಅದಕ್ಕೆ ಆಚೆ ಬಂದಿದ್ವಿ. ನಾನು, ನನ್ನ ಹಸ್ಬೆಂಡು, ನನ್ನ ಮಗನ ನಮ್ಮಮ್ಮ ಅಪ್ಪ ಬಂದಿದ್ದಾರಲ್ಲ, ಅವ್ರ ಹತ್ರ ಬಿಟ್ಟು ಬಂದಿದ್ದೀನಿ. ಸೊ ಸ್ವಲ್ಪ ಟೈಮ್ ಸಿಕ್ತು, ಇಲ್ಲೇ ವಿಡಿಯೋ ಮಾಡಿ ಎಡಿಟ್ ಮಾಡೋಣ ಅಂತ ಇಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ದು ಮೊನ್ನೆ November 11th ಬರ್ತ್ಡೇ ಆಯಿತು. ಸೊ ಅಲ್ಲಿ ಇಲ್ಲಿ ಸ್ವಲ್ಪ ವೀಡಿಯೋಸ್ ತೊಗೊಂಡಿದ್ದೆ, ಶಾಪಿಂಗ್ ಹೋಗಿದ್ದು ಆ ಥರ. ಆ್ಯಂಡ್ ಜೊತೆಗೆ ಮೆಂತೆ ಚಟ್ನಿ ನನ್ನ ಮನೇಲಿ ನನ್ನ ಮಗನಿಗೆ, ನನಗೆ ಎಲ್ಲ, ನನ್ನ ಹಸ್ಬೆಂಡ್ಗೂ ಎಲ್ಲರಿಗೂ ತುಂಬ ಇಷ್ಟ. ಕಡುಬು ಜೊತೆ, ಮುದ್ದೆ ಜೊತೆ ಎಲ್ಲ, ಆಮೇಲೆ ತಟ್ಟೆ ಇಡ್ಲಿ ಜೊತೆ ತುಂಬ ಇಷ್ಟಪಟ್ಟು ತಿಂತೀವಿ. ಸೊ ಅದ್ರ ರೆಸಿಪಿನೂ ನಾನು ಶೇರ್ ಮಾಡೋಣ ಅಂತ ಶೂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಈ ಬ್ಲಾಗಲ್ಲಿ ಇನ್ಕ್ಲೂಡ್ ಇರುತ್ತೆ, ನೋಡಿ ಕೊನೆ ತನಕ. 11th ಮಾರ್ನಿಂಗು ನನ್ನ ಹಸ್ಬೆಂಡಿಗೆ ಸ್ವಲ್ಪ ಬಟ್ಟೆ ಎಲ್ಲ ತರೋಣ ಅಂದ್ಕೊಂಡು ರೆಡಿಯಾಗಿ ಕೂತ್ಕೊಂಡಿದ್ವಿ. ನನ್ನ ಮಗನ ಬಿಟ್ಟೋಗೋಣ ಅಂತ, ಅವನಿಗೆ ಪೂಸಿ ಹೊಡಿಬೇಕಾಗಿತ್ತು. ಸೊ ಒಂದು ರೌಂಡ್ ಗಾಡಿ ಮೇಲೆ ಹೋಗ್ಬಿಟ್ಟು ಅವನಿಗೆ ಒಂದು ಸ್ವಲ್ಪ ಎಳ್ನೀರು ಕುಡಿಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು, ಉಲ್ಟಾ ಪ್ಯಾಂಟ್ ಹಾಕ್ಕೊಂಡು ಓಡ್ತಾ ಇದ್ದಾನೆ. ಅವನಿಗೆ ಎಳ್ನೀರು ಅಂದರೆ ತುಂಬಾ ಇಷ್ಟ. ಸೊ ಅವನು ಸ್ಟ್ರಾ ಬಿಟ್ಬಿಟ್ಟು ಹಾಗೆ ಕುಡಿಸು ಅಂತ ಹಠ ಮಾಡ್ತಿದ್ದ. ಸೊ ಆ ಥರ ಕುಡಿದು ಅವನನ್ನು ಬಿಟ್ಬಿಟ್ಟು ನಾವು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಜಿಮ್ ವೇರು ಆ್ಯಂಡ್ ಬಟ್ಟೆ ಹೊಸದಿರಲಿಲ್ಲ ಬರ್ಡೇಗೆ ಹಾಕ್ಕೊಳಕ್ಕೆ. ಸೊ ತಗೊಳ್ಳೋಣ, ನಾನು ಕೊಡಿಸ್ತೀನಿ ಬನ್ನಿ ಅಂತ ಹೋಗಿದ್ವಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿದ್ವಿ. ಅಡುಗೆಗೆ ಇವತ್ತು ಮೆಂತೆ ಚಪಾತಿ, ವೆಜಿಟೇಬಲ್ ಪನ್ನೀರ್ ಕುರ್ಮಾ ಆ್ಯಂಡ್ ಕೋಸಿನ ಪಲ್ಯ. ನಾವು ಕೇಕ್ ತರೋದು ಬೇಡ, ಮಕ್ಕಳಿಗೂ ಸ್ವಲ್ಪ ಕೆಮ್ಮಾಗಿತ್ತು ಅಂದ್ಬಿಟ್ಟು ಬೇಡ ಅಂದ್ಕೊಂಡ್ರೆ, ನನ್ನ ದೊಡ್ಡ ಮಗ ಇಲ್ಲ ಬೇಕೇ ಬೇಕು ಅಂತ. ಸೊ ಒಂದು ಸಣ್ಣದು ಆರ್ಡರ್ ಮಾಡಿಕೊಂಡು ಸಂಜೆ ತರಿಸಿ ಇಷ್ಟೇ ನಮ್ಮ ಸ್ಮಾಲ್ ಆ್ಯಂಡ್ ಕ್ಯೂಟ್ ಸೆಲೆಬ್ರೇಷನ್. ಇವಾಗ ನಾನು ಮೆಂತೆ ಚಟ್ನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಮೆಂತೆ ಚಟ್ನಿಗೆ ಮೆಂತೆ ಕಾಳು, ಇದನ್ನೇನು ನೆನೆಸಿಲ್ಲ, ಬೆಲ್ಲ, ಸ್ವಲ್ಪ ಉಪ್ಪು, ಒಣ ಮೆಣಸಿನ್ಕಾಯಿ, ಒಣ ಕೊಬ್ಬರಿ, ಸ್ವಲ್ಪ ಕಡಲೆ, ಬೆಳ್ಳುಳ್ಳಿ,
ಕೊತ್ತಂಬರಿ ಸೊಪ್ಪು, ಇಷ್ಟು ಮೇನ್. ಆ್ಯಂಡ್ ನೆನೆಸ್ಕೊಂಡಿರೋ ಸ್ವಲ್ಪ ಹುಣಸೆ ಹಣ್ಣು, ಇಷ್ಟು ಬೇಕು. ಇಲ್ಲಿ ಹುರ್ಕೊಳೋದು ಏನು ಬೇಕಾಗಿಲ್ಲ. ಮೆಂತೆ ಕಾಳು ಒಂದು 2 ಸ್ಪೂನ್ ತೊಗೊಂಡಿರ್ಬೋದು. ಇದನ್ನು ನಾವು ಫಸ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸಿ ಮಾಡಿದರೆ ಮೆಂತ್ಯ ಎಲ್ಲ ಹಂಗಂಗೆ ಇರುತ್ತೆ. ಸೊ ಫಸ್ಟು ಒಣ ಕೊಬ್ಬರಿ ಮತ್ತು ಒಣ ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಮೆಂತ್ಯ ಏನು ತೊಗೊಂಡಿರ್ತೀವಲ್ಲ ಇದಿಷ್ಟನ್ನು ಹಾಕಿ ಕಡಲೆ, ಹುರಿಗಡಲೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ತರಿಯಾಗೆ ಈ ರೀತಿ ಮಿಕ್ಸಿ ಮಾಡ್ಕೋಬೇಕು. ಮತ್ತು ನೆಕ್ಸ್ಟು ನಾವು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಹಾಗೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು. ಬಿಕಾಸ್ ಮೆಂತ್ಯ ಸ್ವಲ್ಪ ಕಹಿ ಇರುತ್ತಲ್ವ. ಸೊ ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಸೊ ಇಷ್ಟೇ. ಮೆಂತ್ಯ ಚಟ್ನಿ ಎಷ್ಟು ಟೇಸ್ಟಿ ಆಗುತ್ತೆ ಅಂದರೆ ಬಿಸಿ ಬಿಸಿ ಕಡುಬು, ತುಪ್ಪ, ಮೆಂತ್ಯ ಚಟ್ನಿ, ತಟ್ಟೆ ಇಡ್ಲಿ ಅಥವಾ ಬರೇ ಜೋಳದ ಮುದ್ದೆ, ರಾಗಿ ಮುದ್ದೆಗೂ ಈ ಮೆಂತ್ಯ ಚಟ್ನಿ ತಿಂದರೆ ಇರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು. ಸೊ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಬಂತು ಮೆಂತ್ಯ ಚಟ್ನಿ ಅಂತ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.